ವೀಕ್ಷಕರೇ, ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ವಾಣಿದಾಸ್. ಒಂದು ನೋಟ 10 ಸುದ್ದಿ. ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಸಾಧಕರಿಗೆ ರಾಷ್ಟ್ರಪತಿ ಗೌರವ. ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪ್ರಶಸ್ತಿಯನ್ನು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ವಿತರಣೆ. ಎಸ್ಬಿಐ ನೇಮಕಾತಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ನಿವೃತ್ತ ಬ್ಯಾಂಕ್ ನೌಕರರಿಂದ ಲೆಕ್ಕ ಪರಿಶೋಧಕ ಹುದ್ದೆಗೆ ಅರ್ಜಿ ಆಹ್ವಾನ. ಆಯ್ಕೆಯಾದವರಿಗೆ 80,000 ಗರಿಷ್ಠ ವೇತನ. ಡಿಜಿಟಲ್ ವಂಚಕರಿಂದ ಬೆಂಗಳೂರು ನಿವೃತ್ತ ಶಿಕ್ಷಕಿಗೆ 24 ಕೋಟಿ ವಂಚನೆ. ಬೆಂಗಳೂರು ನಗರದ 74 ವರ್ಷದ ಮಹಿಳೆಯನ್ನು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಬೆದರಿಸಿದ ಸೈಬರ್ ವಂಚಕರಿಂದ 24 ಕೋಟಿ ಸುಲಿಗೆ. ಧರ್ಮಶಾಲಾದಲ್ಲಿ ರನ್ ಸುರಿಮಳೆ. ಮತ್ತೆ ಫೈನಲ್ಗೆ ಲಗ್ಗೆಯಿಟ್ಟ ರಜತ್ ಪಡೆ. ಐಪಿಎಲ್ ಟೂರ್ನಿಯ 19ನೇ ಆವೃತ್ತಿಯ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 92 ರನ್ಗಳ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್. ಯುವಜನರಲ್ಲಿ ಆನ್ಲೈನ್ ಸಂಚಲನ. ಸಮಕಾಲೀನ ರಾಜಕಾರಣಕ್ಕೆ ಎಚ್ಚರಿಕೆ. ದೇಶದಲ್ಲಿ ಹಠಾತ್ ಹೊರಹೊಮ್ಮಿದ ಜಿರಳೆ. ತಮಿಳುನಾಡಿನಲ್ಲಿ ವಿಜಯ್ ಪರ್ವ. 14,000ಕ್ಕೂ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿದ ದಳಪತಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಸೋಮವಾರ ಮೇ 25ರಂದು ರಾಜ್ಯದ ಕೃಷಿ ವಲಯಕ್ಕೆ ಭಾರಿ ಆಕ್ಸಿಜನ್ ನೀಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ. ಡಿಕೆಶಿಗೆ ಪಟ್ಟ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಕೊನೆಗೂ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಸರ್ಕಾರದ ಸುಪರ್ದಿಗೆ 108 ಆಂಬ್ಯುಲೆನ್ಸ್ ಸೇವೆ. ತುರ್ತು ಸೇವೆ ಒದಗಿಸುವ ಸರ್ಕಾರಿ ಸ್ವಾಮ್ಯದ ದೇಶದ ಮೊದಲ 108 ಆರೋಗ್ಯ ಕವಚ. 2008ರಿಂದ ಖಾಸಗಿ ಸಹಭಾಗಿತ್ವದಲ್ಲಿದ್ದ ಈ ಸೇವೆ ಇನ್ನು ಮುಂದೆ ಸರ್ಕಾರದ ಸುಪರ್ದಿಗೆ. ಕಂಗನಾ ರನಾವತ್ ಕಿಡಿ. ಕೇನ್ಸ್ ಚಲನೋತ್ಸವದಲ್ಲಿ ಭಾಗವಹಿಸಿದ ಐಶ್ವರ್ಯ ರೈ ಅವರ ಫೋಟೋವನ್ನು ಟ್ರೋಲ್ ಮಾಡುತ್ತಿರುವವರಿಗೆ ನಟಿ ಕಂಗನಾ ರನಾವತ್ ರಿಂದ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ತರಾಟೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ. 2 ವಾರದೊಳಗೆ ಸರಿಸುಮಾರು 7.5 ಹೆಚ್ಚಳ. ನವದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 2.6 ಏರಿಕೆ. ಇದಾಗಿತ್ತು ಈ ವಾರದ ಟಾಪ್ 10 ಸುದ್ದಿಗಳು. ಇದೇ ರೀತಿ ಟಾಪ್ 10 ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ.